ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು, ಅಮೂಲ್ಯವಾದ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನೂ ಒಡೆಯನೂ ಆದಂಥ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ವಾಕ್ಯದಿಂದ ಬದುಕುವನು. ಗಮನಿಸಿರಿ ಪ್ರಿಯರೇ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ, ಒಳ್ಳೆ ಆಹಾರವನ್ನು ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಇಂದು ಬೋಧಿಸ್ತದೆ. ಮತ್ತೆ ಯಾವುದರಿಂದ ಬದುಕುತ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ ಎಂಬುದಾಗಿ ನೋಡುವಾಗ, ಮತ್ತಾಯನ ಬರೆಸುವಾರ್ತೆ 4ನೇ ವಚನದಲ್ಲಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಹಾಗಾದರೆ ಮನುಷ್ಯ ಬದುಕುವುದು, ಜೀವನ ಮಾಡುವುದು ದೇವರ ವಾಕ್ಯದಿಂದ, ದೇವರ ಬಾಯಿಂದ ಬಂದಂಥ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಇಂದು ಅನೇಕ ಜನರು ಒಳ್ಳೆ ಊಟ ಮಾಡುವಾಗ ನಾನು ಬದುಕುತ್ತೇನೆ, ಉತ್ತಮವಾದ ಆಹಾರವನ್ನು ತೆಗೆದುಕೊಳ್ಳುವಾಗ ನಾನು ಬದುಕುತ್ತೇನೆ ಎಂಬುದಾಗಿ ದೇವರ ವಾಕ್ಯವನ್ನು ಬಿಟ್ಟು ಅನೇಕ ಜನರು ಇಂದು ಜೀವಿಸುತ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ, ಮನುಷ್ಯನು ಜೀವನ ಮಾಡುವುದು ದೇವರ ವಾಕ್ಯದಿಂದ. ಎಷ್ಟು ಜನರು ದೇವರ ವಾಕ್ಯವನ್ನು ಕೇಳ್ತಾರೆ? ಒಂದು ಹಾಡನ್ನು ನೋಡುವಾಗ ಮನರಂಜನೆಗಾಗಿ ತುಂಬ ಜನರು ನೋಡ್ತಾರೆ. ದೇವರ ವಾಕ್ಯವನ್ನು ಕೇಳುವುದು ಕಮ್ಮಿ ಜನ. ಗಮನಿಸಿರಿ, ದೇವರ ವಾಕ್ಯ ಮಾತ್ರ ನಿಮ್ಮನ್ನು ಬದುಕಿಸ್ತದೆ. ದೇವರ ವಾಕ್ಯಕ್ಕೆ ನೀವು ನಮ್ರತೆಯಿಂದ ಎಡಗೊಡಬೇಕು. ದೇವರ ವಾಕ್ಯವನ್ನು ನೀವು ಪ್ರೀತಿಸಬೇಕು. ದೇವರ ವಾಕ್ಯವನ್ನು ಕೇಳಬೇಕು. ಆ ವಾಕ್ಯ ನಿಮ್ಮನ್ನು ಬದುಕಿಸುತ್ತದೆ. ನೋಡ್ರಿ, ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ದೇವರ ವಾಕ್ಯ ನಮಗೇನಾಗಿದೆ ಎಂಬುದಾಗಿ ತಿಳಿಸಿಕೊಟ್ಟಿದೆ. ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯ 22ನೇ ವಚನದಲ್ಲಿ, ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಈ ದೇವರ ವಾಕ್ಯವನ್ನು ಹೊಂದುವವನಿಗೆ ಅದು ಜೀವವಾಗಿದೆ, ದೇಹಕ್ಕೆಲ್ಲ ಆರೋಗ್ಯವನ್ನು ತರುವಂಥದ್ದು ದೇವರ ವಾಕ್ಯ. ಹಾಗಾದರೆ ಈ ದೇವರ ವಾಕ್ಯಕ್ಕೆ ಎಷ್ಟು ನಾವು ಮಾನ್ಯತೆಯನ್ನು ಕೊಡಬೇಕು, ದೇವರ ವಾಕ್ಯವನ್ನು ಎಷ್ಟು ಧ್ಯಾನಿಸಬೇಕು, ದೇವರ ವಾಕ್ಯವನ್ನು ಎಷ್ಟು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ದೇವರ ವಾಕ್ಯವನ್ನು ಹೊಂದುವವನಿಗೆ, ಅದನ್ನು ಅಂಗೀಕಾರ ಮಾಡುವವನಿಗೆ ಅದು ಜೀವವಾಗಿದೆ, ದೇಹಕ್ಕೆಲ್ಲ ಈ ದೇವರ ವಾಕ್ಯ ಆರೋಗ್ಯವಾಗಿದೆ ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ದೇವರ ವಾಕ್ಯ ಒಬ್ಬ ವ್ಯಕ್ತಿಯನ್ನು ಬದುಕಿಸುತ್ತದೆ. ಅವನ ಪ್ರಾಣಾತ್ಮ ಶರೀರವನ್ನು ಕಾಪಾಡುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು ದೇವರ ವಾಕ್ಯ. ಇಂದು ದೇವರ ವಾಕ್ಯವನ್ನು ಓದದೆ, ಧ್ಯಾನಿಸದೆ, ಅದರಂತೆ ನಡೆಯದೆ ಅನೇಕ ಜನರು ಜೀವನ ಮಾಡುತ್ತಿರುವುದರಿಂದ ಆರೋಗ್ಯವಿಲ್ಲದೆ ಅನಾರೋಗ್ಯಗಳಲ್ಲಿ, ಅನೇಕ ರೀತಿಯ ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ, ವೇದನೆಗಳಲ್ಲಿ ಇಂದು ಅನೇಕ ಜನರು ಯಾತನೆ ಪಡ್ತಿದ್ದಾರೆ. ದೇವರ ವಾಕ್ಯಕ್ಕೆ ನಮ್ರತೆಯಿಂದ ನೀವು ಎಡಗೊಡ್ರಿ. ದೇವರ ವಾಕ್ಯವನ್ನು ಪ್ರೀತಿಸಿರಿ, ದೇವರ ವಾಕ್ಯವನ್ನು ಧ್ಯಾನಿಸಿರಿ, ದೇವರ ವಾಕ್ಯವನ್ನು ಕ್ರಮವಾಗಿ ಓದಿರಿ. ನಾವು ಕ್ರಮವಾಗಿ ದೇಹಕ್ಕೆ ಆಹಾರವನ್ನು ತೆಗೆದುಕೊಳ್ತೇವೆ, ಇದೇ ರೀತಿ ಕ್ರಮವಾಗಿ
ದೇವರ ವಾಕ್ಯವನ್ನು ನಾವು ತೆಗೆದುಕೊಳ್ಳುವಾಗ ದೇಹಕ್ಕೆಲ್ಲ ಅದು ಆರೋಗ್ಯವಾಗಿದೆ. ನಿಮ್ಮ ದೇಹವನ್ನು ಸಂರಕ್ಷಣೆ ಮಾಡುವಂಥದ್ದು, ನಿಮ್ಮ ಪ್ರಾಣಾತ್ಮ ಶರೀರವನ್ನು ಕಾಪಾಡುವಂಥದ್ದು ದೇವರ ವಾಕ್ಯವಾಗಿದೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯ 2-3 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಾಗಿರುವನು. ಅಂಥ ಮರವು ತಕ್ಕ ಕಾಲಕ್ಕೆ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆಯೇ ಅವನ ಕಾರ್ಯವೆಲ್ಲ ಸಫಲವಾಗುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಹಗಲು ಇರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ವ್ಯಕ್ತಿ ಯಾವ ರೀತಿ ಇರ್ತಾನಂತೆ? ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದಾಗಿರ್ತಾನೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರ ಯಾವ ರೀತಿ ಇರ್ತದೆ? ಹಚ್ಚ ಹಸಿರಾಗಿರ್ತದೆ, ನೋಡಲಿಕ್ಕೆ ಬಹಳ ಸುಂದರವಾಗಿರ್ತದೆ. ಹಾಗಾದರೆ ದೇವರ ವಾಕ್ಯವನ್ನು ಧ್ಯಾನಿಸುವವನು, ಓದುವವನು, ಅದರಂತೆ ನಡೆಯುವವನು, ಅವನ ಜೀವಿತ ಸುಂದರವಾಗಿರುತ್ತದೆ, ಅವನ ಜೀವಿತ ರಮ್ಯವಾಗಿರುತ್ತದೆ. ಮಾತ್ರವಲ್ಲದೆ ದೇವರ ವಾಕ್ಯ ಹೇಳ್ತದೆ, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರಲ್ಲೇ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗುವುದು. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರ ಯಾವಾಗಲೂ ಒಣಗಿ ಹೋಗುವುದಿಲ್ಲ. ವಾಕ್ಯ ಹೇಳ್ತದೆ, ಅದರಲ್ಲೇ ಬಾಡುವುದೇ ಇಲ್ಲ. ಮಾತ್ರವಲ್ಲದೆ ಅವನ ಕಾರ್ಯವೆಲ್ಲ ಸಫಲವಾಗ್ತದೆ. ಹಾಗಾದರೆ ದೇವರ ವಾಕ್ಯಕ್ಕೆ ಎಷ್ಟು ಮಾನ್ಯತೆಯನ್ನು ಕೊಡಬೇಕು? ನಿಮ್ಮ ಕಾರ್ಯವೆಲ್ಲ ಸಫಲವಾಗಬೇಕಾದ್ರೆ, ಪ್ರತಿಯೊಬ್ಬನ ಜೀವಿತ ಸುಂದರವಾಗಿ ರಮ್ಯವಾಗಿರಬೇಕಾದ್ರೆ ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ವಾಕ್ಯವನ್ನು ಧ್ಯಾನಿಸುವ ವ್ಯಕ್ತಿ ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ವಾಕ್ಯವನ್ನು ಧ್ಯಾನಿಸಿರಿ, ಎಡಬಿಡದೆ ಧ್ಯಾನಿಸಿರಿ, ಎಡಬಿಡದೆ ಓದ್ರಿ. ಅದರಂತೆ ನಡೆಯುವಾಗ ನೀವು ಯಾವ ರೀತಿ ಇರ್ತೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ನೀವು ಸಂತೋಷದಿಂದ ಸುಂದರವಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಸಫಲ ಆಗುವ ಹಾಗೆ ದೇವರು ಮಾಡ್ತಾರೆ. ಹಾಗಾದರೆ ದೇವರ ವಾಕ್ಯಕ್ಕೆ ಮಾನ್ಯತೆ ಕೊಡ್ರಿ. ದೇವರ ವಾಕ್ಯವನ್ನು ಪ್ರೀತಿಸಿ ಅದರಂತೆ ನಡೆಯಿರಿ, ಅದನ್ನು ಧ್ಯಾನಿಸಿರಿ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ, ವಾಕ್ಯಕ್ಕೆ ನಮ್ರತೆಯಿಂದ ಎಡಗೊಡಿರಿ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ವಾಕ್ಯಕ್ಕೆ ನಮ್ರತೆಯಿಂದ ಎಡಗೊಡ್ರಿ, ಆ ವಾಕ್ಯವನ್ನು ಪ್ರೀತಿಸಿರಿ, ಆ ವಾಕ್ಯವನ್ನು ಅಂಗೀಕಾರ ಮಾಡ್ರಿ, ಆ ವಾಕ್ಯವನ್ನು ಧ್ಯಾನಿಸಿರಿ, ಆ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡ್ರಿ. ಯಾಕಂದರೆ ನಿಮ್ಮ ಆತ್ಮನ್ನು ರಕ್ಷಣೆ ಮಾಡುವಂಥದ್ದು ದೇವರ ವಾಕ್ಯವಾಗಿದೆ. ನಿಮ್ಮ ಆತ್ಮಗಳನ್ನು ರಕ್ಷಣೆ ಮಾಡುವಷ್ಟು ಸಾಮರ್ಥ್ಯ ದೇವರ ವಾಕ್ಯಕ್ಕೆ ಇದೆ ಎಂಬುದಾಗಿ ದೇವರ ವಾಕ್ಯ ಇಂದು ನಿಮಗೆ ಬೋಧಿಸ್ತದೆ. ನೀವು ದೇವರ ವಾಕ್ಯವನ್ನು ಕ್ರಮವಾಗಿ ಓದುತ್ತಿದ್ದೀರೋ? ಅದನ್ನು ಧ್ಯಾನಿಸ್ತಿದ್ದೀರೋ? ದೇವರ ವಾಕ್ಯದಂತೆ ನೀವು ಜೀವಿಸ್ತಿದ್ದೀರೋ? ಇಂದು ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ವಾಕ್ಯಕ್ಕೆ ನಮ್ರತೆಯಿಂದ ಎಡಗೊಡ್ರಿ. ಆ ವಾಕ್ಯ ನಿಮ್ಮ ಆತ್ಮಗಳನ್ನು ರಕ್ಷಣೆ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಮುಂದೆ ನೀವೊಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ನಾನಿನ್ನು ಮುಂದೆ ಕ್ರಮವಾಗಿ ದೇವರ ವಾಕ್ಯವನ್ನು ಓದುತ್ತೇನೆ, ಧ್ಯಾನಿಸ್ತೇನೆ, ಅದರಂತೆ ನಡೆಯುತ್ತೇನೆ ಎಂಬುದಾಗಿ ನೀವು ತೀರ್ಮಾನವನ್ನು ತೆಗೆದುಕೊಂಡು ಅದರಂತೆ ನೀವು ಮಾಡುವಾಗ ನಿಮ್ಮ ಜೀವಿತಗಳಲ್ಲಿ ಏರಳುವಂಥ ಆಶೀರ್ವಾದವನ್ನು ಕಾಣಬಹುದು. ನೋಡ್ರಿ, ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 105ನೇ ವಚನದಲ್ಲಿ,
ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಅನೇಕ ಜನರು ಈ ವಾಕ್ಯದ ಮಹತ್ವವನ್ನು ತಿಳಿಯದೆ ಜೀವಿಸ್ತಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡ್ರಿ. ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವಾಗಿದೆ. ಮಾರ್ಗ ನಡೆಸುವಂಥದ್ದು ದೇವರ ವಾಕ್ಯ ನನ್ನ ದಾರಿಗೆ ಬೆಳಕು ಆಗಿದೆ. ಹಾಗಾದರೆ ಈ ಲೋಕದ ಜೀವಿತದಲ್ಲಿ ಅದ್ಭುತಕರವಾಗಿ ನಿಮ್ಮನ್ನು ಮುನ್ನಡೆಸುವಂಥದ್ದು ದೇವರ ವಾಕ್ಯ. ದೇವರ ವಾಕ್ಯ ಯಾವ ರೀತಿ ನೀವು ಈ ಲೋಕದಲ್ಲಿ ಜೀವಿಸಬೇಕು, ನಡೆಯಬೇಕೆಂಬುದಾಗಿ ನಿಮ್ಮನ್ನು ಮುನ್ನಡೆಸುವಂಥದ್ದೇ ದೇವರ ವಾಕ್ಯ. ಮನುಷ್ಯನ ಏನು ಮಾಡ್ತಾ ಇದ್ದಾನೆ? ಈ ವಾಕ್ಯವನ್ನು ಬಿಟ್ಟುಬಿಟ್ಟಿದ್ದಾನೆ. ಅನೇಕ ಜನರು ಈ ವಾಕ್ಯವನ್ನು ಹೆಚ್ಚಾಗಿ ಕೇಳಿಸಿಕೊಳ್ಳುವುದಿಲ್ಲ. ವಾಕ್ಯವನ್ನು ಕೇಳಿಸಿಕೊಳ್ಳಲು ಅವರಿಗೆ ಸಮಯ ಇಲ್ಲ. ಆದರೆ ದೇವರ ವಾಕ್ಯದ ಮಹತ್ವ ನೋಡ್ರಿ. ಈ ವಾಕ್ಯವನ್ನು ಪ್ರೀತಿಸುವವನು, ಇದರಂತೆ ನಡೆಯುವವನು, ಇದನ್ನು ಧ್ಯಾನಿಸುವವನು ಅವನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ತಾನೆ. ಮಾತ್ರವಲ್ಲದೆ ಈ ಜೀವಳ ವಾಕ್ಯ ಈ ಲೋಕದಲ್ಲಿ ಅದ್ಭುತಕರವಾಗಿ ನಿಮ್ಮನ್ನು ಮುನ್ನಡೆಸುತ್ತದೆ. ಹಾಗಾದರೆ ದೇವರ ವಾಕ್ಯದ ಮಹತ್ವವನ್ನು ತಿಳಿದುಕೊಂಡಂತ ನೀವು ದೇವರ ವಾಕ್ಯವನ್ನು ಪ್ರೀತಿಸಿರಿ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ, ದೇವರ ವಾಕ್ಯವನ್ನು ಧ್ಯಾನಿಸಿರಿ. ಆಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಮಾತ್ರವಲ್ಲದೆ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ದೇವರು ನಿಮಗೆ ಅನುಗ್ರಹಿಸಿ ಕೊಡುತ್ತಾರೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನೆಲ್ಲ ಪ್ರಾರ್ಥನೆ ಮಾಡ್ತೀರಾ ಆ ಪ್ರಾರ್ಥನೆಗೆ ಸದುತ್ತರ ಉಂಟು. ನೀವೇನು ಬೇಡಿಕೊಳ್ತೀರ ಅವೆಲ್ಲವನ್ನು ಒದಗಿಸಿ ಕೊಡ್ತೇನೆ. ಗಮನಿಸಿರಿ ಪ್ರಿಯರೇ, ಸೈತಾನ್ ಈ ಲೋಕದಲ್ಲಿ ದೇವರ ಆಶೀರ್ವಾದಗಳನ್ನು ಮನುಷ್ಯನು ಹೊಂದಿಕೊಳ್ಳಬಾರದೆಂಬುದಾಗಿ ದೇವರ ವಾಕ್ಯವನ್ನು ಓದಲು ಬಿಡದೆ, ಅದನ್ನು ಧ್ಯಾನಿಸಲು ಬಿಡದೆ ಅನೇಕ ರೀತಿಯ ಕಾರ್ಯಗಳನ್ನು ಸೈತಾನನು ಮಾಡುತ್ತಾನೆ. ಆದರೆ ದೇವರ ವಾಕ್ಯ ಎಷ್ಟು ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ತರುತ್ತದೆ ಎಂಬುದಾಗಿ ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹಾಗಾದರೆ ನೀವೊಂದು ಕಾರ್ಯವನ್ನು ಮಾಡಬೇಕಾಗಿದೆ. ದೇವರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥಿಸಿರಿ. ದೇವರೇ, ಇಷ್ಟು ದಿನಗಳ ಕಾಲ ನಿನ್ನ ವಾಕ್ಯವನ್ನು ಧ್ಯಾನಿಸದೆ, ಪ್ರೀತಿಸದೆ, ನಿನ್ನ ವಾಕ್ಯದ ಮಹತ್ವವನ್ನು ತಿಳಿಯದೆ ನಾನು ಜೀವಿಸಿದ್ದೇನೆ. ದಯವಿಟ್ಟು ನನ್ನ ಮನ್ನಿಸಿರಿ. ಇನ್ನು ಮುಂದೆ ನಿನ್ನ ವಾಕ್ಯವನ್ನು ಕ್ರಮವಾಗಿ ನಾನು ಓದುತ್ತೇನೆ, ಅದನ್ನು ಧ್ಯಾನಿಸ್ತೇನೆ, ವಾಕ್ಯದಂತೆ ನಡೆಯುತ್ತೇನೆ. ನಿನ್ನ ಚಿತ್ತಂತೆ, ನಿನ್ನ ವಾಕ್ಯದಂತೆ, ನೀನು ನುಡಿದಂತೆ ನನ್ನನ್ನು ಆಶೀರ್ವಾದ ಮಾಡ್ರಿ ಎಂಬುದಾಗಿ ಹೇಳುವಾಗ ಖಂಡಿತವಾಗಲೂ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾನೆ. ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ತಿಳಿಸಿದಾಗೆ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಕರ್ತನು ಅನುಗ್ರಹಿಸಿ ಕೊಡುತ್ತಾನೆ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಕರ್ತನೆ, ನಿನ್ನ ವಾಕ್ಯವನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ, ಅದನ್ನು ಧ್ಯಾನಿಸುವಾಗ ಎಷ್ಟು ಆಶೀರ್ವಾದಗಳು ಉಂಟು ಎಂಬುದಾಗಿ ಇಂದು ನಾವು ತಿಳ್ಕೊಂಡಿದ್ದೇವೆ. ಎಷ್ಟು ಜನರು ಇಂದು ನನ್ನೊಟ್ಟಿಗೆ ಸೇರಿ, ಎಸಪ್ಪ, ಇಷ್ಟು ದಿನಗಳ ಕಾಲ ನಿನ್ನ ವಾಕ್ಯವನ್ನು ಓದದೆ, ಧ್ಯಾನಿಸದೆ, ಪ್ರೀತಿಸದೆ, ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯದೆ ನಾನು ಜೀವಿಸಿದ್ದೇನೆ. ದಯವಿಟ್ಟು ಮನ್ನಿಸಿರಿ. ಇನ್ನು ಮುಂದೆ ನಿನ್ನ ವಾಕ್ಯವನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ, ಅದನ್ನು ಧ್ಯಾನಿಸ್ತೇನೆ. ನಿನ್ನ ಕೃಪೆಯನ್ನು ನನಗೆ ಅನುಗ್ರಹಿಸಿ ಕೊಡ್ರಿ. ನಿನ್ನ ವಾಕ್ಯವನ್ನು ಓದಲು ಆಸಕ್ತಿಯನ್ನು ಕೊಡ್ರಿ. ನಿನ್ನ ವಾಕ್ಯದಂತೆ ನಡೆಯಲು ಕೃಪೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರೋ ಅವರೆಲ್ಲರ ಮೇಲೆ ನಿನ್ನ ಕೃಪೆಯನ್ನು ಸುರಿಯ ಮಾಡಿ, ನಿನ್ನ ವಾಕ್ಯದಲ್ಲಿರುವಂಥ ಗೂಢಾರ್ಥಗಳನ್ನು ತಿಳಿದುಕೊಂಡು, ನಿನ್ನ ವಾಕ್ಯವನ್ನು ಓದಿ ಧ್ಯಾನಿಸಿ ನಿನ್ನಿಂದ ಬರುವಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ನಿನಗೋಸ್ಕರ ಜೀವಿಸಲು ಕೃಪೆ ಕೊಡ್ರಿ. ಆ ರೀತಿ ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ನಿನ್ನ ಕರಗಳಲ್ಲಿ ಒಪ್ಪಿಸಿ ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು
ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ವಾಕ್ಯದಿಂದ ಬದುಕುತ್ತಾನೆ. ದೇವರ ವಾಕ್ಯವನ್ನು ಪ್ರೀತಿಸಿರಿ, ಓದಿರಿ, ಧ್ಯಾನಿಸಿರಿ, ದೇವರ ವಾಕ್ಯದಂತೆ ಜೀವಿಸಿರಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.